ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಪ್ರಧಾನಮಂತ್ರಿ ವಿಶ್ವಕರ್ಮ ಮತ್ತು ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ ಪಿಎಂಇಜಿಪಿ ಅನುಷ್ಠಾನ ಕುರಿತು ಮಣಿಪಾಲದಲ್ಲಿಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಈ ವೇಳೆ ಅಪರ ಜಿಲ್ಲಾಧಿಕಾರಿ ಅಭಿದ್ ಗದ್ದಾಳ್, ಜಿಲ್ಲಾ ಕೈಗಾರಿಕಾ ಸಂಸ್ಥೆ ನಿರ್ದೇಶಕ ನಾಗರಾಜ್ ನಾಯ್ಕ್ ಸೇರಿದಂತೆ ಬ್ಯಾಂಕ್ ಮತ್ತು ತರಬೇತಿ ಸಂಸ್ಥೆಯ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಬಳಿಕ ಕೋಟಾ ಶ್ರೀನಿವಾಸ ಪೂಜಾರಿ ಉಡುಪಿ ಜಿಲ್ಲೆಯಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆಯಡಿ 4865 ಅರ್ಜಿಗಳು ಸಲ್ಲಿಕೆಯಾಗಿದ್ದು, ಅದರಲ್ಲಿ 2798 ಅರ್ಜಿಗಳನ್ನು ಮಂಜೂರು ಮಾಡಿ 28 ಕೋಟಿ ರೂಪಾಯಿ ಸಾಲ ನೀಡಲಾಗಿದೆ. ಉಳಿದ 969 ಅರ್ಜಿಗಳಿಗೆ ತರಬೇತಿ ನೀಡಲು ಬಾಕಿ ಇದೆ. ಜೊತೆಗೆ 2030 ಅರ್ಜಿಗಳಿಗೆ ಸಾಲ ನೀಡಬೇಕಾಗಿದ್ದು, ಈ ಅರ್ಜಿಗಳ ವಿಲೇವಾರಿಯನ್ನು ಶೀಘ್ರ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶಿಸಲಾಗಿದೆ ಎಂದರು. ಪಿಎಂಇಜಿಪಿಯಡಿ ಸಹಾಯಧನ ಕೋರಿ 438 ಅರ್ಜಿಗಳು ಬಂದಿವೆ. ಇವುಗಳಲ್ಲಿ 97 ಅರ್ಜಿಗಳಿಗೆ 3 ಕೋಟಿ ರೂಪಾಯಿಯಷ್ಟು ಸಹಾಯಧನ ಬಿಡುಗಡೆಯಾಗಿವೆ. ಉಳಿದ ಅರ್ಜಿಗಳು ಪರಿಶೀಲನಾ ಹಂತದಲ್ಲಿವೆ. ಎರಡೂ ಯೋಜನೆಗಳಲ್ಲಿ ಸಕಾಲದಲ್ಲಿ ಫಲಾನುಭವಿಗಳಿಗೆ ಸೌಲಭ್ಯ ತಲುಪಿಸುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಪ್ರಗತಿ ಪರಿಶೀಲನೆ ಕೂಡ ಮಾಡಿದ್ದೆ. ಉಡುಪಿ ಜಿಲ್ಲೆಯಲ್ಲಿ 438 ಅರ್ಜಿಗಳಿಗೆ ಇವತ್ತು ನಾವು ಸಬ್ಸಿಡಿಯನ್ನು ಕೊಡಬೇಕಾಗಿದೆ. ಯಾಕಂದ್ರೆ ಅವರು ಉದ್ದಿಮೆಯನ್ನ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಸುಮಾರು 97 ಅರ್ಜಿಗಳಿಗೆ 3 ಕೋಟಿ ರೂಪಾಯಿಯನ್ನ ಸಬ್ಸಿಡಿ ಬಂದಿದೆ. ಇನ್ನೂ ಕೆಲವು ಪರಿಶೀಲನೆ ಹಂತದಲ್ಲಿದೆ. 265 ಪರಿಶೀಲನೆ ಮಾಡಬೇಕಾಗಿದೆ. ಅದಕ್ಕೆ ಪ್ರಥಮ ಬಾರಿ ಬೇರೆ ಬೇರೆ ಏಜೆನ್ಸಿಗಳಲ್ಲಿ ಕೊಟ್ಟಾಗ ತೊಂದರೆ ಆದ್ರಿಂದಾಗಿ ಅಂಚೆ ಕಚೇರಿಗೆ ಇದರ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ.